ಸ್ನೇಹಿತರೆ ನಮಸ್ಕಾರ. ಹೌದು, ಪಾರ್ಟಿ ಪಬ್ಬು ಅಂತ ಹೇಳ್ಬಿಟ್ಟು ಸುತ್ತಾಡಿಕೊಂಡು ಲೈಫನ್ನು ಎಂಜಾಯ್ ಮಾಡ್ತಿದ್ದಂತಹ ದಾಸ ಇವತ್ತು ವಿಷ ಕೊಡಿ ಸ್ವಾಮಿ ಅಂತ ಹೇಳಿ ಬೇಡುವಂತಹ ಪರಿಸ್ಥಿತಿ ಬಂದಿದೆ. ಐಷಾರಾಮಿ ಜೀವನವನ್ನು ಲೀಡ್ ಮಾಡ್ತಿದ್ದಂತಹ ಪಾರ್ಟಿ ಪಬ್ಬು ಬಾರಿ ಭೋಜನ ಅಂತ ಹೇಳ್ಬಿಟ್ಟು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಿದ್ದಂತಹ ಈ ಜಗ್ಗುದಾದ ಇವತ್ತು ಸಾಕಪ್ಪ ಸಾಕು ಈ ನರಕ ಯಾತನೆ ಅಂತ ಹೇಳ್ಬಿಟ್ಟು ಮರುಗುವಂತಹ ಪರಿಸ್ಥಿತಿ ಬಂದಿದೆ. ಅಷ್ಟು ಮಾತ್ರವಲ್ಲ, ಇಡೀ ಲೋಕದಲ್ಲಿರುವಂತಹ ಎಲ್ಲ ಸುಖಗಳು ನನಗೆ ಬೇಕು ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ತಿದ್ದಂತಹ ಈ ದರ್ಶನ್ಗೆ ಇವತ್ತು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಮಲಗೋಕೆ ಸರಿಯಾದಂಥ ವ್ಯವಸ್ಥೆಯೂ ಕೂಡ ಇರದಂತಹ ಹೀನಾಯ ಪರಿಸ್ಥಿತಿ ಬಂದಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಸ್ವಲ್ಪ ನೆಮ್ಮದಿ ಈಗ ಸಿಕ್ಕಿದ್ರೂ ಕೂಡ ಈ ದರ್ಶನ್ ಪರಿಸ್ಥಿತಿ ಹೇಗಿದೆ, ಈ ನ್ಯಾಯಾಧೀಶರ ಮುಂದೆ ಈತ ಪರಿಪರಿಯಾಗಿ ಬೇಡಿಕೊಂಡಂಥ ಪರಿಯನ್ನು ನೋಡಿದ್ರೆ ಈ ಜಗವನ್ನೇ ಆಳ್ತೀನಿ ಅಂತೇಳಿ ಜಗ್ಗಲ್ಲ ಬಗ್ಗಲ್ಲ ಅಂತೇಳಿ ಹೇಳ್ತಿದ್ದಂಥ ಜಗ್ಗುದಾದನ ಜಂಗಿ ಬಲವೇ ಈಗ ಉಡುಗಿ ಹೋಗಿದೆ. ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹುಬ್ಬೇರಿಸ್ತಿದ್ದಂಥ ಕರಿಯ ಕೋರ್ಟ್ನಲ್ಲಿ ಅಕ್ಷರಶಃ ಕಣ್ಣೀರನ್ನು ಇಟ್ಟು ಅಂಗಲಾಚಿದಂತಹ ಪರಿ ಇದೆಯಲ್ಲ, ಇದು ಕಳೆದ 27 ದಿನಗಳಿಂದ ದರ್ಶನ್ ಯಾವ ರೀತಿ ನರಕವನ್ನು ನೋಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಹಾಗೇನೆ ಸ್ವಲ್ಪ ವಿಷಯ ಕೊಡಿ, ನನ್ನನ್ನು ತೆಗೆದೇ ಬಿಡಿ ಅಂತ ಹೇಳ್ಬಿಟ್ಟು ಬೇಡಿಕೊಳ್ತಾನೆ ಅಂತ ಹೇಳಿದ್ರೆ ಅಕ್ಷರಶಃ ದರ್ಶನ್ಗೆ ಈ ಜೀವನವೇ ಸಾಕಾಗಿ ಹೋಗಿದೆ. ಈಗ ದರ್ಶನ್ಗೆ ಪಶ್ಚಾತ್ತಾಪ ಕೊಡೋದಕ್ಕೆ ಶುರುವಾಗಿದೆ ಅಂತೇಳಿ ಅನ್ನಿಸ್ತಿದೆ. ಹಾಗಾದರೆ ಕೋರ್ಟ್ನಲ್ಲಿ ದರ್ಶನ್ ಬೇಡಿಕೊಂಡಿದ್ದೇನೋ, ಇದಕ್ಕೆ ನ್ಯಾಯಾಧೀಶರು ಹೇಳಿದ್ದೇನೋ, ಅಸಲಿಗೆ ಜೈಲಿನ ಒಳಗಡೆ ಪರಿಸ್ಥಿತಿ ಹೇಗಿದೆ, ವಾಸ್ತವ ಪರಿಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ಪಿನ್ ಟು ಪಿನ್ ನಿಮ್ಮ ಎದುರುಗಡೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತೇಳಿ ಹೇಳಿ ಹಾಡನ್ನು ಹಾಡಿ ಇನ್ನೇನೋ ಒಳಗಡೆ ಹೋಗ್ತೀನಿ ಅನ್ನುವಂಥ ಮುನ್ಸೂಚನೆ ಸಿಗೋದ್ರೊಳಗಡೆ ಮತ್ತೆ ದರ್ಶನ್ ಒಂದು ರೀತಿಯಲ್ಲಿ ಕಕ್ಕಾಗಿ ಪಿಕ್ಕಿ ಆಗಿದ್ರು. ಬೇಲ ಮೇಲೆ ಹೊರಗಡೆ ಬಂದಿದ್ದಂತಹ ದರ್ಶನ್ಗೆ ಇನ್ನೇನೋ ಹೊಸ ಜೀವನ ಶುರು ಮಾಡ್ಕೊಳ್ಬೇಕು ಅನ್ನುವಂಥ ಕನಸಿತ್ತು. ಅಷ್ಟರ ಒಳಗಡೆ ಬಂದಂಥ ಸುಪ್ರೀಂ ಕೋರ್ಟ್ನ ತೀರ್ಪು ಎಲ್ಲವನ್ನು ಕೂಡ ನುಚ್ಚುನೂರು ಮಾಡಿ ಹಾಕ್ತು. ನೆಮ್ಮದಿಯಾಗಿರಬೇಕು ಅಂತೇಳಿ ಹೇಳ್ತಿದ್ದಂಥ ದರ್ಶನ್ನು ರೇಣುಕಸ್ವಾಮಿಯ ಕೊಲೆ ಪ್ರಕರಣದಲ್ಲಿ, ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಜೈಲು ಸೇರುವಂಥ ಪರಿಸ್ಥಿತಿ ಬಂತು. ಜೈಲೂಟ ಅನಿವಾರ್ಯವಾಗಿ ಸೇವಿಸಬೇಕಾದಂಥ ಪರಿಸ್ಥಿತಿ ಬಂತು. ಈಗ ಇದೇ ಜೈಲೂಟಕ್ಕೆ ಜಗ್ಗದ ಇರುವಂಥ ದಾಸ ಅನಿವಾರ್ಯವಾಗಿ ಜಗಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮಂಕಾಗಿ ಕೂರುವಂತಹ ಹೀನಾಯ ಸ್ಥಿತಿಗೆ ತಲುಪಲಾಗಿದೆ. ಈ ಹಿಂದೆ ರಾಜಾತಿಥ್ಯವನ್ನು ಪಡೆದಿದ್ದಂಥ ಇದೇ ದಾಸ ಈಗ ಅಕ್ಷರಶಃ ನರಕ ದರ್ಶನವನ್ನು ಅನುಭವಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಜೈಲು ಸಿಬ್ಬಂದಿ ಕಟ್ಟುನಿಟ್ಟಿನ ರೂಲ್ಸನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಪರಿಣಾಮ ವಿಲ ಅಂತೇಳಿ ಒದ್ದಾಡ್ತಿರುವಂಥ ದರ್ಶನ್ ಸೆರೆಮನೆ ವಾಸ ಹೇಗಿರುತ್ತೆ ಅನ್ನುವಂತಹ ನಿಜವಾದಂತಹ ಈ ಶಿಕ್ಷೆಯನ್ನು ಅನುಭವಿಸುವಂತಹ ಕಾಲಘಟ್ಟಕ್ಕೆ ಬಂದು ನಿಂತಿದ್ದಾನೆ. ಅದು ಯಾವ ಪರಿ ಅಂದರೆ, ವಿಚಾರಣೆ ವೇಳೆ ನ್ಯಾಯಾಧೀಶರ ಬಳಿ ಸ್ವಾಮಿ ಸ್ವಲ್ಪ ವಿಷವನ್ನು ಕೊಟ್ಟುಬಿಡಿ ಅಂತ ಹೇಳ್ಬಿಟ್ಟು ಕೇಳುವಂಥ ಹಂತಕ್ಕೆ ದರ್ಶನ್ ಅಂಗಲಾಚಿದ್ದಾನೆ. ಯಾಕೆ? ಅಲ್ಲೇ ಇರೋದು ಟ್ವಿಸ್ಟು. ಸ್ವಾಮಿ ನನಗೆ ಸ್ವಲ್ಪ ಪಾಯ್ಸನನ್ನು ಕೊಟ್ಟುಬಿಡಿ, ನಾನು ಬಿಸಿಲು ನೋಡದೆ 30 ದಿನ ಆಗಿದೆ, ಕೈಯೆಲ್ಲ ಫಂಗಸ್ ಬಂದಿದೆ, ಬೇರೆ ಯಾರಿಗೂ ಬೇಡ, ನನಗೆ ಮಾತ್ರ ಪಾಯ್ಸನನ್ನು ಕೊಟ್ಟುಬಿಡಿ. ಹಾಗೆಲ್ಲ ನೀವು ಕೇಳುವಂತಿಲ್ಲ ಅಂತ ಹೇಳಿಬಿಟ್ಟು ನ್ಯಾಯಾಧೀಶರು ಹೇಳಿದ್ರು ಕೂಡ, ಇಲ್ಲ ಸ್ವಾಮಿ ನನ್ನ ಪರಿಸ್ಥಿತಿ ಹಾಗಾಗಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕಳೆದ 27 ದಿನಗಳಿಂದ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದೇನೆ, ಮಲಗೋಕ್ಕೂ ಕೂಡ ಆಗ್ತಿಲ್ಲ, ಕೂರೋಕ್ಕೂ ಆಗ್ತಿಲ್ಲ, ಓಡಾಡೋಕ್ಕೂ ಬಿಡ್ತಿಲ್ಲ, ಒಂದು ರೀತಿಯಲ್ಲಿ ನರಕದ ಪರಿಸ್ಥಿತಿ ನಂದಾಗಿದೆ ಅಂತಲೂ ಕೂಡ ಹೇಳ್ತಾರೆ. ತಕ್ಷಣಕ್ಕೆ ಜಡ್ಜು, ನೋಡಿ ನೀವು ಹಾಗೆಲ್ಲ ಹೇಳಬಾರ್ದು, ನಾವು ಏನು ಆದೇಶವನ್ನು ಕೊಡಬೇಕು, ಏನು ಸೂಚನೆಯನ್ನು ಕೊಡಬೇಕು ಅದನ್ನು ಕೊಡ್ತೇವೆ ಅಂತೇಳಿ ಮನವೊಲಿಸ್ತಾರೆ, ಅವರಿಗೆ ಧೈರ್ಯವನ್ನು ತುಂಬುತ್ತಾರೆ. ಇನ್ನು ಸರಿ ಸ್ವಾಮಿ, ಕಳೆದ 27 ದಿನಗಳಿಂದ ಜೈಲು ವಾಸವನ್ನು ಅನುಭವಿಸಲಾಗಿದೆ. ಕರಗಿರುವಂಥ ದಾಸ ಬೆಳಗ್ಗೆ ವಿಚಾರಣೆ ವೇಳೆ ದಿಂಬು ಮತ್ತು ಹಾಸಿಗೆಯನ್ನು ಕೇಳಲಾಗಿದೆ. ಹಾಗಾಗಿ ಸಹಜವಾಗಿ ಸರಿ ಅದನ್ನು ಕೊಡೋಣ ಅಂತಲೂ ಕೂಡ ಕೋರ್ಟು ಓಕೆ ಹೇಳುತ್ತೆ. ಇನ್ನು ದರ್ಶನ್ನು ಪ್ರಮುಖವಾಗಿ ಇಲ್ಲಿ 2 ವಿಚಾರದ ಬಗ್ಗೆ ವಿಚಾರಣೆಯನ್ನು ಎದುರಿಸಿದ್ರು. ಒಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದ್ರ ಬಗ್ಗೆ, ಹಾಗೆಯೇ ಮತ್ತೊಂದು ಈ ಹೆಚ್ಚುವರಿ ದಿಂಬು ಮತ್ತು ಹಾಸಿಗೆಯನ್ನು ಕೇಳೋದ್ರ ಬಗ್ಗೆ. ಈ ಅರ್ಜಿಯನ್ನು ಪುರಸ್ಕರಿಸಿದಂತಹ ಕೋರ್ಟು ಜೈಲಿನ ಕೈಪಿಡಿಯ ಅನುಸಾರವಂತೆ ಬೆಂಗಳೂರಿನ 57ನೇ CCH ಕೋರ್ಟು ಒಂದಷ್ಟು ಪರಿಹಾರವನ್ನು ಸೂಚಿಸಿದೆ. ಜೊತೆಗೆ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಸಕಾರಣಗಳು ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಸೊ ದಟ್ ಈಗ ಸದ್ಯಕ್ಕೆ ಜೈಲಿನ ಕೈಪಿಡಿಯಂತೆ ಜೈಲಿನ ಒಳಗಡೆ ವಾಕಿಂಗ್ ಮಾಡೋದಕ್ಕೆ ಮತ್ತು ವೈದ್ಯರ ಭೇಟಿ ಸ್ವಂತ ಖರ್ಚಿನಲ್ಲಿಯೇ ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಜೈಲಿನ ಅಂಗಡಿಯಲ್ಲೇ ತಿನಿಸು ಖರೀದಿಗೆ ಅನುಮತಿಯನ್ನು ನೀಡಿ
ಎಲ್ಲ ಆದೇಶವನ್ನು ಕೂಡ ಈಗ ಕೊಟ್ಟಲಾಗಿದೆ. ಈ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಈಗ ಒಂದು ರೀತಿಯಲ್ಲಿ ದರ್ಶನ್ ಸ್ವಲ್ಪ ಆರಾಮಾಗಿ ಓಡಾಡಬಹುದು, ಅಷ್ಟರ ಮಟ್ಟಿಗೆ ಅನುಮತಿ ಸಿಕ್ಕಿದೆ. ಇನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಇಲ್ಲ ಅನ್ನುವಂಥ ವಿಚಾರವನ್ನು ಕೇಳಿದ ಬಳಿಕ ಸಹಜವಾಗಿ ಒಂದು ಹಂತದ ಖುಷಿ ದರ್ಶನ್ಗಾದರೆ ಮತ್ತೊಂದು ಹಂತದ ಆತಂಕ ಈಗ ಶುರುವಾಗಿದೆ. ಏನಂತ ಹೇಳಿದ್ರೆ, ಸೆಪ್ಟೆಂಬರ್ 19ಕ್ಕೆ ದೋಷಾರೋಪ ಪಟ್ಟಿಯನ್ನು ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಕೋರ್ಟು ದಿನಾಂಕವನ್ನು ನಿಗದಿಪಡಿಸಿದೆ. ಸೆಪ್ಟೆಂಬರ್ 19ರಿಂದ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ ಕೋರ್ಟ್ನಲ್ಲಿ. ಟ್ರಯಲ್ ಶುರುವಾದರೆ ನರಳಿ ಹೋಗಿರುವಂಥ ದರ್ಶನ್ಗೆ ಮತ್ತಷ್ಟು ನರಕ ಗ್ಯಾರಂಟಿ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿಂದ ನಿಜವಾದಂಥ ವಿಚಾರಣೆ ಕೋರ್ಟ್ನಲ್ಲಿ ಶುರು ಆಗ್ತಿದೆ. ಎಲ್ಲ ಸಾಕ್ಷಿಗಳು ಈಗ ಪೊಲೀಸರು ಕಲೆ ಹಾಕಿರುವಂಥ ಒಂದೊಂದು ಸಾಕ್ಷಿಗಳು ಕೂಡ ಬೆಂಕಿ ಅಂತಿದೆ ದರ್ಶನ್ ಪಾಲಿಗೆ. ಹಾಗಾಗಿ ಈ ಎಲ್ಲ ಸಾಕ್ಷಿಗಳನ್ನು ಅಲ್ಲಿ ಒಪ್ಪಿಸ್ತಾ ಹೋದರು ಅಂತ ಹೇಳಿದ್ರೆ ಅಕ್ಷರಶಃ ದರ್ಶನ್ಗೆ ನರಕದ ಪರಿಸ್ಥಿತಿ ನಿಜವಾಗ್ಲೂ ಕೂಡ ದರ್ಶನ ಆಗಲಿದೆ. ಇನ್ನು ಅದನ್ನು ಹೊರತುಪಡಿಸಿ ದರ್ಶನ್ ಈಗ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸ್ವಲ್ಪ ನಿಟ್ಟುಸಿರನ್ನು ಬಿಡಬಹುದು ಅನ್ನುವಂತಹ ಒಂದು ಸಂದರ್ಭ ಇದಾಗಿದ್ರೂ ಕೂಡ ಬಟ್ ಭಾರಿ ಏನು ಹಾರಾಡಲಿಕ್ಕೆ ಮತ್ತು ಈ ಹಿಂದೆ ಇದ್ದಲ್ಲ ಐಷಾರಾಮಿ ಜೀವನ ಆ ರೀತಿ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದರಲ್ಲಿ ಡೌಟೇ ಇಲ್ಲ. ಒಂದು ವೇಳೆ ಜೈಲು ನಿಯಮವನ್ನು ಉಲ್ಲಂಘಿಸಿದ್ರೆ ಜೈಲು ಐಜಿಯಿಂದ ಕ್ರಮ ಜರುಗಿಸುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ನಿಯಮ ಉಲ್ಲಂಘಿಸಿದೇ ಆದಲ್ಲಿ ಬೇರೆ ಜೈಲಿಗೂ ಕೂಡ ಸ್ಥಳಾಂತರಿಸೋದಕ್ಕೆ ಐಜಿ ಕ್ರಮವನ್ನು ಕೈಗೊಳ್ಳಬಹುದು ಅಂತಲೂ ಕೂಡ ಆದೇಶದಲ್ಲಿ ನ್ಯಾಯಾಲಯ ತಿಳಿಸಿದೆ. ಹೀಗಾಗಿ ತುಂಬ ಎಚ್ಚರಿಕೆಯಿಂದ ದರ್ಶನ್ ಇರಬೇಕಾಗುತ್ತೆ. ಇನ್ನು ಈಗ ಸದ್ಯಕ್ಕಂತೂ ದರ್ಶನ್ಗೆ ಯಾವುದೇ ರೀತಿಯಾದಂಥ ಕನಿಕರ ಈ ಕೋರ್ಟ್ನಲ್ಲಿ ಕಾಣುವಂತೆ ಇಲ್ಲ. ಅಂದರೆ ಜಾಮೀನು ಆ ರೀತಿ ಯಾವ ಲಕ್ಷಣಗಳು ಕೂಡ ಸದ್ಯಕ್ಕಂತೂ ಸಿಗುವಂತಹ ಯಾವ ಸಾಧ್ಯತೆಯೂ ಕೂಡ ಇಲ್ಲ. ಬಟ್ ಆದರೆ ಮುಂದೇನಾದರೂ ಸ್ವಲ್ಪ ರಿಲೀಫ್ ಸಿಕ್ಕಿದ್ರೆ ಅದು ಈ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ವಿಚಾರಣೆ ನಡೆದ ಬಳಿಕ ಅನ್ನೋದು ಮಾತ್ರ ಸತ್ಯ. ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಸದ್ಯಕ್ಕಂತೂ ದರ್ಶನ್ ಈಗ ಏನು ವಾಕಿಂಗ್ ಮಾಡೋದಕ್ಕೆ ಮತ್ತು ಅಲ್ಲಿ 2 ದಿಂಬು ಒಂದು ಎಕ್ಸ್ಟ್ರಾ ಹಾಸಿಗೆ ಇವುಗಳನ್ನು ಯೂಸ್ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ಕೂಡ ಅನುಮತಿ ಇಲ್ಲ. ಅದು ಹೆಚ್ಚಿಗೆ ಅಂತ ಹೇಳಿದ್ರೆ ಸ್ವಂತ ಖರ್ಚಿನಲ್ಲೇ ವೈದ್ಯರನ್ನು ಕರೆಸ್ಕೊಬೇಕು, ಟ್ರೀಟ್ಮೆಂಟನ್ನು ಪಡಿಬೇಕು. ಹಾಗೆಯೇ ಏನಾದರೂ ಖರೀದಿ ಮಾಡೋದಿದ್ರೆ ಅಲ್ಲೇ ಜೈಲಿನ ಒಳಗಡೆ ಇರುವಂಥ ಅಂಗಡಿಯಿಂದ ಖರೀದಿ ಮಾಡ್ಬೋದು. ಅದು ಕೂಡ ಎಚ್ಚರಿಕೆಯಿಂದ ಅನ್ನೋದನ್ನು ಕೂಡ ಕೋರ್ಟ್ ಸೂಚನೆ ಕೊಟ್ಟಿದೆ. ಹಾಗಾಗಿ ದರ್ಶನ್ ಈಗ ಮಿಸುಕಾಡೋದು ಕೂಡ ಕಷ್ಟ ಆಗಿದೆ. ನರಕ ಹೇಗಿರುತ್ತೆ ಅನ್ನೋದು ದರ್ಶನ್ಗೆ ಅನುಭವ ಆಗೋದಕ್ಕೆ ಶುರುವಾಗಿದೆ ಅಂತಲೂ ಕೂಡ ಅನಿಸುತ್ತೆ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆಯನ್ನು ಗಮನಿಸಿದ್ರೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ದರ್ಶನ್ ಈ ಹೀನಾಯ ಪರಿಸ್ಥಿತಿ ಬಂದ ಬಳಿಕನಾದರೂ ಬುದ್ಧಿ ಕಲಿಬಹುದು ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯನ ದಯವಿಟ್ಟು ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.